ಪಾಲಿಕೆ ಏನಿದೆ, ಇದು ಸೆಂಟ್ರಲ್ ಕಾರ್ಪೊರೇಷನ್, ಇವರು ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದವರು ಅವರೆಲ್ಲ ಸೇರಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಗುರುತುಕೊಂಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಹಿಂದೆ ಸರ್ವೆ ಮಾಡಿದಾಗ, ಯಾವಾಗ ಸರ್ವೆ ಮಾಡಿದ್ದು, ಒಂದು ವರ್ಷ ಹಿಂದೆ ಸರ್ವೆ ಮಾಡಿದಾಗ 1950 ಈ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅಂತ ಇಡೀ ನಮ್ಮ ಕ್ಷೇತ್ರದ ಗಾಂಧಿನಗರ ಕ್ಷೇತ್ರ ಎಲ್ಲ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆ ಹೋಗಿ ಅವರು ಮಾಡಿ ಅದರಲ್ಲಿ ಇವತ್ತು 1869 ಜನರಿಗೆ ID ಕಾರ್ಡನ್ನು ಕೊಡುವಂಥದ್ದಕ್ಕೆ ಅವರು ಈಗಾಗಲೇ ಅದಕ್ಕೆ ನೀಡುವುದಕ್ಕೆ ಅದು ಅಪ್ರೂವಲ್ ಆಗಿದೆ. ಮತ್ತು ಇವತ್ತು ಇಲ್ಲಿ ನಾವು 1500 ಜನ ಬಂದಿಲ್ಲ, ಆದರೂ 1536 ಕೊಡೋದಕ್ಕೆ ರೆಡಿಯಾಗಿದೆ. 333 ಕರೆಕ್ಷನ್ ಆಗಬೇಕಾಗಿತ್ತು, ಇದು ತಪ್ಪುಗಳಾಗಿತ್ತು. ಅದಕ್ಕೋಸ್ಕರ 333 ಅದೆಲ್ಲ ಕರೆಕ್ಷನ್ ಮಾಡಿ ನಿಮಗೆಲ್ಲ ಕೊಡ್ತಾರೆ. ಈಗ 1536 ಪೂರ್ತಿಯಾಗಿ ಎಲ್ಲ ಕರೆಕ್ಟ್ ಆಗಿರುವಂಥದ್ದು ಇದೆ. ಅದರಿಂದ ಇವತ್ತು ಇದು ಐಡೆಂಟಿಫಿಕೇಶನ್ ಅಂದರೆ ನೀವು ಅಧಿಕೃತವಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ನಿಮಗೇನೋ ಒಂದು ಕಾನೂನಾತ್ಮಕವಾದಂಥ ಒಂದು ಹಕ್ಕುಗಳಿರ್ತದೆ, ಅದನ್ನು ಯಾವುದೇ ಒಂದು ಸರ್ಕಾರ ಅಥವಾ ಕಾರ್ಪೊರೇಷನ್ ಇಂದ ಯಾವುದೇ ಒಂದು ಸ್ಕೀಮ್ ಇರ್ಬೋದು, ಯೋಜನೆ ಇರ್ಬೋದು, ಅವಾಗ ನಿಮಗಿದು ಈ ಕಾರ್ಡು ಬಹಳ ಉಪಯೋಗ ಆಗ್ತದೆ. ಯಾರು ಬಂದು ನೀವು ಇಲ್ಲಿಂದ ಬಂದಿದ್ದೀರಾ, ಯಾರು ನೀವು ಯಾಕೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಹೇಳೋಕ್ಕಾಗೋಲ್ಲ. ನೀವು ಅಧಿಕೃತವಾಗಿ ಬೀದಿ ಬದಿ ವ್ಯಾಪಾರಿಗಳಂತ ಇವತ್ತು ಗುರುತು ಸಿಕ್ಕಿರುವಂಥ ಒಂದು ಕಾರ್ಡ್ ಇದು. ಅದರಿಂದ ಖಂಡಿತವಾಗಿಯೂ ಇದು ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಎಲ್ರಿಗೂ ಸಹಾಯ ಆಗ್ತದೆ. ಒಂದು ಮತ್ತೆ ಲೋನ್ಗಳು, ಬೇರೆ ಬೇರೆ ಸ್ಕೀಮ್ಸು ಅದೆಲ್ಲ ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ. ಸೊ ನಿಮಗೂ ಕೂಡ ಯಾರಾದ್ರೂ ಬಂದು ನಿಮ್ಗೇನು ಕೂಡ ಒಂದು ದಾಖಲೆ ಇಲ್ಲದೆ ಇರುವಂಥ ಪರಿಸ್ಥಿತಿ ಇರೋದಿಲ್ಲ. ನಿಮ್ಗೊಂದು ಅಫಿಷಿಯಲ್ ಡಾಕ್ಯುಮೆಂಟು, ಅದರಲ್ಲಿ ಸಿದ್ದರಾಮಯ್ಯ ಫೋಟೋನೂ ಇದೆ, ಶಿವಕುಮಾರ್ ಫೋಟೋನೂ ಇದೆ, ಇಬ್ಬರು ಫೋಟೋನೂ ಇದೆ. ಅದರಿಂದ ನಮ್ಮ ಫೋಟೋ ಇರೋದಿಲ್ಲಪ್ಪ, ಇಡೀ ಎಲ್ಲ ಕಡೆ ಕೊಡಬೇಕಲ್ಲ. ಬರೀ ನಮ್ಮ ಕ್ಷೇತ್ರ ಮಾತ್ರ ಆಗಿದ್ರೆ ಫೋಟೋ ಹಾಕೋಬೋದಾಗಿದೆ. ಆದರೆ ಇದು ಬರೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದೇ ಅಂತ ಬರೋದಿಲ್ಲ ಕಾರ್ಡು. ಎಲ್ಲ ಕಡೆ ಮಾಡೋರಿಗೆ ಈ ಕಾರ್ಡನ್ನು ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಅದರಿಂದ ಇದು ನಿಮಗೆ ಒಳ್ಳೆಯದಾಗಲಿ, ಮತ್ತು ನಿಮ್ಮ ಮುಂದೆ ವ್ಯಾಪಾರ ಇದೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಸಹಾಯ ಆಗಲಿ. ಮತ್ತು ಸಾರ್ವಜನಿಕರಿಗೆ ನೀವು ಆದಷ್ಟು ಯಾವುದೇ ರೀತಿಯ ತೊಂದರೆ ಕೊಡದೇ ನೀವು ವ್ಯಾಪಾರಗಳನ್ನು ಮಾಡಬೇಕು. ಮತ್ತು ಪಾದಚಾರ ಒಂದು ವ್ಯವಸ್ಥೆಯಲ್ಲಿ ಕೂಡ ಜನರಿಗೆ ಓಡಾಡೋದಕ್ಕೂ ಜಾಗ ಇರಬೇಕು. ಇವಾಗ ಏನಾಗ್ತದೆ, ಕೆಲವು ಕಡೆ ಎಲ್ಲ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ಇದ್ರ ಬಗ್ಗೆ ಈಗ ಪಾದಚಾರ ಜಾಗದಲ್ಲಿ ಪೂರ್ತಿಯಾಗಿ ನೀವು ಹಾಕೊಂಡ್ಬಿಟ್ರೆ ಆಮೇಲೆ ಜನ ರಸ್ತೆಗೆ ಬರಬೇಕಾಗ್ತದೆ. ಅದು ಕೂಡ ಆಗಬಾರ್ದು. ನಿಮ್ಮ ಬಿಸ್ನೆಸ್ ನಡಿಬೇಕು, ಜನರಿಗೆ ಓಡಾಡೋದಕ್ಕೂ ಜಾಗ ಇರಬೇಕು. ಎಲ್ಲವನ್ನು ಕೂಡ ನೀವು ಹಾಕೊಂಡ್ಬಿಟ್ರೆ ಅದು ಸಮಸ್ಯೆ ಆಗ್ತದೆ. ಸೊ ಅದನ್ನು ನಾವು ಮತ್ತೆ ನೀವು ಜೊತೆಯಲ್ಲಿ ಇನ್ನೂ ಯಾರೋ ಬಂದು ಸೇರ್ಕೊಳ್ಳುವಂಥದ್ದು ಕೂಡ ಅದು ಒಂದು ಸಮಸ್ಯೆ. ಒಬ್ಬರಿದ್ರೆ ಅವ್ರ ಜೊತೆ 10 ಜನ ಬಂದು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ. ಅದಕ್ಕೇನೆ ಅದೆಲ್ಲ ನಾವು ಪ್ರತಿಯೊಂದು ಕೂಡ ನೋಡಬೇಕಾಗ್ತದೆ. ಆದ್ದರಿಂದ ಇವತ್ತು ನೀವುಗಳು ಇದನ್ನ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ, ಇನ್ನು ಪರವಾಗಿ ನಾವು ಇದ್ದೇವೆ, ಜೊತೆ ನಾವು ಇದ್ದೀವಿ ಅಂತ ಕಾರ್ಯಕ್ರಮ ಶುರು ಮಾಡೋಣ. ಸಾಂಕೇತಿಕವಾಗಿ ಎಲ್ಲರೂ ಕೂಡ 20 ಜನ ಕೊಡೋಣ. ಮಿಕ್ಕಿದೆಲ್ಲ ಇವೆಲ್ಲ ಯಾರು ಬಂದಿದ್ದೀರಾ ನಿಮ್ಮ ಕಾರ್ಡ್ಗಳನ್ನು ಇಸ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಇಲ್ಲೇ ಇರ್ತಾರೆ, ಸಾಯಂಕಾಲವರೆಗೂ ಇಲ್ಲೇ ಇರ್ತಾರೆ. ಸೊ ಈ ಯಾರು ಬರ್ದೇ ಅವರು ಕೂಡ ಮತ್ತೆ ಬೇಕಾದ್ರೆ ಇಲ್ಲಿ ಇಸ್ಕೊಂಡು ಹೋಗ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆಲ್ರಿಗೂ ಶುಭಾಶಯಗಳು ಅಂತ